ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದರ್ಶನ್ ನೇರ ಸಂಪರ್ಕದಲ್ಲಿದ್ದಾರೆ. ದರ್ಶನ್, ಈ ರೀತಿಯಾಗಿ ಗಿರೀಶ್ ರೆಡ್ಡಿ ವಿಕ್ಟೋರಿಯಾ ಆಸ್ಪತ್ರೆಯ ಡಾಕ್ಟರ್ ಆಗಿರುವಂತಹ ಗಿರೀಶ್ ರೆಡ್ಡಿ ಅವರ ವಿರುದ್ಧ ಇಷ್ಟೆಲ್ಲ ಆರೋಪಗಳು ಕೇಳಿ ಬರ್ತಾ ಇದೆ. ಇವರು ಈಗಾಗಲೇ 7 ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 1.25 ಲಕ್ಷ ಹಣವನ್ನ ಫೋನ್ ಪೇ ಮೂಲಕ ಟ್ರಾನ್ಸ್ಫರ್ ಮಾಡಿಸಿಕೊಂಡಿದ್ದಾರೆ. ಅದು ಕೂಡ ಲ್ಯಾಬ್ ಟೆಕ್ನಿಷಿಯನ್ ಅಕೌಂಟ್ಗೆ ಅನ್ನುವಂತ ಮಾಹಿತಿಗಳು ಬರ್ತಾ ಇದೆ. ಇದ್ರ ಬಗ್ಗೆ ಹೇಳೋದಾದ್ರೆ ಖಂಡಿತವಾಗಿಯೂ ಡಾಕ್ಟರ್ ಅಂತಂದಾಗ ಪ್ರತಿಯೊಬ್ಬರು ಕೂಡ ಒಂದು ಗೌರವ ಅನ್ನೋದು ಇದ್ದೇ ಇರುತ್ತೆ. ಅದೇ ರೀತಿಯಾಗಿ ನಮಗೂ ಸಹ ಅವ್ರ ಮೇಲೆ ಒಂದು ಗೌರವ ಇದೆ. ಆದ್ರೆ ಈ ಡಾಕ್ಟರ್ ಅನ್ನು ಮಾತ್ರಕ್ಕೆ ಏನ್ ಬೇಕಾದ್ರೂ ಮಾಡಬಹುದು, ಅದು ಪ್ರಶ್ನೆ ಮಾಡುವಂತ ಒಂದು ಹಕ್ಕೇನಿದೆ, ಆ ಹಕ್ಕಿಯಲ್ಲ ಅನ್ನೋ ರೀತಿಯಾಗಿ ಈ ಡಾಕ್ಟರ್ಗಳು ವರ್ತನೆ ಒಂದು ಸಲ ಕಂಡುಬಿಡುತ್ತೆ. ಅದೇ ರೀತಿಯಾಗಿ ವಿಕ್ಟೋರಿಯಾ ಆಸ್ಪತ್ರೆ ನೆಫ್ರಾ ಯೂರಾಲಜಿ ಸಂಸ್ಥೆಯ ಡಾಕ್ಟರ್ ಆಗಿರ್ತಕ್ಕಂಥ ವೈದ್ಯ ಗಿರೀಶ್ ರೆಡ್ಡಿ ಅಂತಕ್ಕಂಥ ಒಬ್ಬ ಡಾಕ್ಟರ್ ಏನಿದ್ದಾರೆ, ಈತ ಮಾಡಿರ್ತಕ್ಕಂಥ ಅಕ್ರಮಗಳನ್ನ ಪ್ರಶ್ನೆ ಮಾಡೋದೇ ತಪ್ಪ ಅನ್ನೋ ರೀತಿಯಾಗಿ ಮಾತಾಡ್ತಾರೆ. ಜೊತೆಗೆ ಈತ ಏನೆಲ್ಲ ಅಕ್ರಮಗಳು ಮಾಡಿದ್ರೆ ಅದನ್ನು ಸಹ ಬಡ ರೋಗಿಗಳು ಒಂದು ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಒಂದು ಟ್ರೀಟ್ಮೆಂಟ್ ಅಂತ ತೆಗೆದುಕೊಡ್ತಾರೆ. ಆದ್ರೆ ಈತ ಅವ್ರ ಹತ್ರ ದುಡ್ಡನ್ನ ಕಿತ್ಕೊಂಡು ತಿಂದು ಅದೇ ರೀತಿ ನಗರ ಭಕ್ಷಕರ್ತಾರೆ, ಅವ್ರ ಹತ್ರ ಇರ್ತಕ್ಕಂಥ ಹಣವನ್ನೆಲ್ಲ ಕಿತ್ಕೊಳ್ತಾರೆ. ಜೊತೆಗೆ ಕಡಿಮೆ ವೆಚ್ಚದಲ್ಲಿ ಆಗ್ತಕ್ಕಂಥ ಒಂದು ಆಸ್ಪತ್ರೆ ಟ್ರೀಟ್ಮೆಂಟ್ ಏನಿದೆ ಅದಕ್ಕೆ ಹೆಚ್ಚುವರಿ ಹಣವನ್ನು ಸಹ ತೆಗೆದುಕೊಳ್ತಾರೆ. ಈ ವಿಚಾರವನ್ನ ಒಂದು ಜನತಾ ಟಿವಿ ಗೊತ್ತಾಗುತ್ತೆ. ಜೊತೆಗೆ ಈ ವಿಚಾರದಲ್ಲಿ ಒಂದು ಹಿಂದಿನ ಒಂದು ದೂರನ್ನು ಸಹ ಆಗಿರ್ತದೆ. ಅದೇ ರೀತಿಯಾಗಿ ಆಶಾ ಪರ್ವಿನವರು ಅಲ್ಲಿ ಆಡಳಿತ ಅಧಿಕಾರಿ ಆಗಿದ್ದಂತ ಸಂದರ್ಭದಲ್ಲಿ ನೆಫ್ರಾ ಯೂರಾಲಜಿ ಸಂಸ್ಥೆ ಆಗಿರ್ತಕ್ಕಂಥ ಅಕ್ರಮಗಳನ್ನ ಸುಮಾರು 31 ಪುಟಗಳನ್ನ ಸರ್ಕಾರಕ್ಕೆ ಒಂದು ವರದಿ ಕೊಟ್ಟಿರ್ತಾರೆ. ಆ ವರದಿಯಲ್ಲಿ ಡಾಕ್ಟರ್ ಗಿರೀಶ್ ರೆಡ್ಡಿ ಅಂತಕ್ಕಂಥದ್ದು ಹೆಸರು ಕೂಡ ಉಲ್ಲೇಖ ಆಗಿರ್ತದೆ. ಜೊತೆಗೆ ಅವ್ರ ಮೇಲೆ ಇರ್ತಕ್ಕಂಥ ಆರೋಪಗಳನ್ನು ಸಹ ನೀಟಾಗಿ ಆ ಒಂದು ವರದಿಯಲ್ಲಿ ಬರೆಯಲಾಗಿರ್ತಾರೆ. ಈ ವರದಿಯನ್ನೆಲ್ಲ ನೋಡಿ ಮತ್ತೆ ಅವ್ರ ಮೇಲೆ ಇರ್ತಕ್ಕಂಥ ಆರೋಪ ಏನಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಂಡು ಒಂದು ಕಡೆ ಸುದ್ದಿ ಆಗೋದು ಬೇಡ, ಅವರ ಒಂದು ಸ್ಪಷ್ಟತೆಗಳಿದೆ. ಅಂದ್ರೆ ಆರೋಪಗಳು ಏನಿದೆ ಅವ್ರ ಮೇಲೆ ಇರ್ತಕ್ಕಂಥ ಆರೋಪ ಒಂದು ಸ್ಪಷ್ಟನೆ ಏನಿದೆ ಅಂತ ಕೇಳೋದಕ್ಕೆ ಅವ್ರು ಹೇಳಿದಂತ ಸಮಯಕ್ಕೆ ತಕ್ಕಂಗೆ ನಾವು ನೆಫ್ರಾ ಯೂರಾಲಜಿ ಸಂಸ್ಥೆಗೆ ಜನತಾ ಟಿವಿ ಸಹ ಹೋಗ್ಲಾಗಿರ್ತದೆ. ಜೊತೆಗೆ ಅವ್ರು ಕರೆಯನ್ನ ಮಾಡಿ ಈ ಒಂದು ಸಮಯಕ್ಕೆ ಬರೋದಕ್ಕಾಗುತ್ತಾ, ಅಂದ್ರೆ ಈ ಆಸ್ಪತ್ರೆ ಸಿಗೋದಕ್ಕಾಗುತ್ತಾ, ಜೊತೆಗೆ ಆಸ್ಪತ್ರೆ ಸಿಕ್ಕಾಗ ಅಲ್ಲಿರ್ತಕ್ಕಂಥ ಪೇಷಂಟ್ ಕೂಡ ತೊಂದರೆ ಆಗುತ್ತೆ, ಹಾಗಾಗಿ ಹೊರಗಡೆ ಸಿಗತಕ್ಕಂಥ ಮಾತುಗಳನ್ನು ಸಹ ಜನತಾ ಟಿವಿಯಿಂದ ಹೇಳಲಾಗಿರ್ತದೆ. ಆದ್ರೆ ಇಲ್ಲ ಸರ್, ನಾವು ನೆಫ್ರಾ ಯೂರಾಲಜಿ ಸಂಸ್ಥೆಯಲ್ಲೇ ಸಿಗ್ತೀವಿ, ಇಂಥ ಸಮಯಕ್ಕೆ ಬನ್ನಿ ಅಂತ ಹೇಳಿ ನಿನ್ನೆ ತುಂಬಾ ಸಂಜೆ 4 ಗಂಟೆಗೆ ಒಂದು ಆಸ್ಪತ್ರೆಗೆ ಬರೋದಕ್ಕೆ ಹೇಳಿರ್ತಾರೆ. ಆಸ್ಪತ್ರೆಗೆ ಅವ್ರು ಹೇಳಿದಂತ ಸಮಯ ಕೂಡ ಹೋಗಿರ್ತಾರೆ. ಜೊತೆಗೆ ಆ ಹೋದ ಕೂಡ ಅವ್ರಿಗೆ ಕರೆ ಮಾಡಿರ್ತಾರೆ. ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ನೆಫ್ರಾ ಯೂರಾಲಜಿ ಸಂಸ್ಥೆ ಏನಿದೆ ಅಲ್ಲಿ ಸೆಕ್ಯೂರಿಟಿ ಕೂಡ ಯಾವುದೇ ರೀತಿ ಮಾಧ್ಯಮವನ್ನು ಒಳಗಡೆ ಬಿಡಬಾರ್ದು ಅಂತೇಳಿ ಆ ನಿರ್ದೇಶಕರ ಒಂದು ಆದೇಶ ಆಗಿದೆ ಅಂತೆ. ಜೊತೆಗೆ ನಮ್ಮ ತಂಡ ಅಲ್ಲಿಗೆ ಹೋದ ಸಂದರ್ಭದಲ್ಲಿ ಯಾರನ್ನೂ ಸಹ ಗೇಟ್ ಇಂದ ಒಳಗಡೆ ಸಹ ಬಿಟ್ಕೊಡೋದಿಲ್ಲ, ಯಾರು ಬೇಕು ಯಾರು ಮೀಟ್ ಮಾಡಕ್ ಬಂದಿರ್ತೇಳಿ ಅಲ್ಲಿನ ಸೆಕ್ಯೂರಿಟಿ ಕೂಡ ನಮ್ಮನ್ನು ಹೊರ ತಳ್ಳುವಂತ ಪ್ರಯತ್ನ ಮಾಡಿದ್ರೆ. ಅದೇ ಜನತೆ ಯಾವ್ದಕ್ಕೆ ಎದುರಾದ್ರೆ ಅದು ಮುಂದೆ ನುಗ್ತಾರೆ. ಜೊತೆಗೆ ಅಲ್ಲಿರ್ತಕ್ಕಂಥ ಗಿರೀಶ್ ರೆಡ್ಡಿ ಏನಿದ್ದಾರೆ ಅವ್ರನ್ನ ಭೇಟಿ ಮಾಡ್ಬೇಕಂದ್ರೆ ಹೊರಗಡೆ ಹೋಗುವಂತ ಸಂದರ್ಭದಲ್ಲಿ ಕೂಡ ಅವರನ್ನ ಮಾತಾಡಬೇಕಾದ್ರೆ ಏನಂದ್ರೆ ಏನಾಗಿದೆ ಈ ಒಂದು ಆರೋಪ ಮಾಡಿರ್ತಕ್ಕಂಥದ್ ಬಗ್ಗೆ ಆ ಪ್ರಶ್ನೆ ಕೇಳುವಂತ ಸಂದರ್ಭದಲ್ಲಿ ಕೂಡ ಡಾಕ್ಟರ್ ಗಿರೀಶ್ ರೆಡ್ಡಿ ಅವರು ಇರ್ಬೋದು, ಜೊತೆಗೆ ನನ್ನ ಮತ್ತೆ ನಮ್ಮ ಛಾಯಾಗ್ರಾಹಕರು ಏನಿದ್ದಾರೆ ಅವ್ರ ಹಿಂದೆಗಡೆ ಏನಿದ್ದಾರೆ ಅವರು ಬಂದು ಸೆಕ್ಯೂರಿಟಿ ಬಂದು ಹಿಂದೆಗಡೆ ನಮ್ಮನ್ನ ನೋಡ್ತಕ್ಕಂಥದ್ದು, ಜೊತೆಗೆ ಅಲ್ಲಿ ಮಾತಾಡೋದು ಕೂಡ ಯಾವುದೇ ರೀತಿಯಂತ ಪಡೆಯುತ್ತಿಲ್ಲ. ಹಾಗಾಗಿ ಆ ರೀತಿಯಾಗಿ ಅಲ್ಲಿನ ಸೆಕ್ಯೂರಿಟಿ ಕೂಡ ಇರ್ತಾರೆ. ಈಗ ಇವ್ರ ಹತ್ರ ಮಾಹಿತಿಯನ್ನು ಪಡೆಯುವಂತ ಸಂದರ್ಭದಲ್ಲಿ ಅಲ್ಲಿಗೆ ಒಬ್ಬ ಡಾಕ್ಟರ್ ಕೂಡ ಎಂಟ್ರಿ ಕೊಡ್ತಾರೆ. ಆತ ಡಾಕ್ಟರ್ ಎಂಟ್ರಿ ಕೊಟ್ಟು ಈತ ಗಿರೀಶ್ ರೆಡ್ಡಿಯನ್ನು ನೀನು ಬೇರೆ ಕಡೆ ಹೋಗು, ನೀನ್ ಯಾಕೆ ಮಾತಾಡ್ತೀಯ ಅಂತಕ್ಕಂಥ ಒಂದಷ್ಟು ಮಾತುಗಳನ್ನ ಹೇಳಿ ಅವ್ರು ಅಲ್ಲಿಂದ ಕಳಿಸ್ತಾರೆ. ನಾವು ಸುಮ್ಮನೆ ಆರೋಪ ಮಾಡಿಲ್ಲ ಸರ್, ನೋಡಿ ನೋಡ್ತಾ ಇರ್ಬೋದು 31 ಪುಟದ ಆರೋಪ ಇಲ್ಲ, ನೀವು ನೋಡ್ತಾ ಇರ್ಬೋದು. ಡಾಕ್ಟರ್ ಗಿರೀಶ್ ರೆಡ್ಡಿ ಏನಿದ್ದಾರೆ ಈತನ ಆರೋಪದ ಬಗ್ಗೆ ನಾನು ಹೇಳ್ತೀನಿ ಏನೇನು ಆರೋಪ ಇದೆ ಅಂತ. ಈತನ ಮೇಲೆ ಇರ್ತಕ್ಕಂಥ ಆರೋಪ ಡಾಕ್ಟರ್ ಗಿರೀಶ್ ರೆಡ್ಡಿ ನೋಡ್ತಾ ಇರೋದು ಇಲ್ಲೇ ಹೆಸರಿದೆ ನೋಡಿ. ಈ ಹೆಸರೇ ಡಾಕ್ಟರ್ ಗಿರೀಶ್ ರೆಡ್ಡಿ ಅಂತಕ್ಕಂಥದ್ದು ಏನಿದೆ ಮಾಡಿರ್ತಕ್ಕಂಥ ಅಕ್ರಮಗಳೇನಿದೆ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳಿದು. ಯಾವುದೇ ವಿತೌಟ್ ದಾಖಲೆಗಳು ಇಲ್ಲದೆ ನಾವೇನು ಮಾತಾಡ್ತೇವೆ, ಇರ್ತಕ್ಕಂಥ ದಾಖಲೆಗಳನ್ನು ಮತ್ತು ಸೋರ್ಸಿನಲ್ಲಿ ಹೇಳ್ತಾ ಇದೀನಿ. ಎಲ್ಲ ಕೂಡ ಏನಿದೆ ಎಲ್ಲ ಕೂಡ ದಾಖಲೆಗಳಿವೆಲ್ಲನು ಅವ್ರ ಮೇಲೆ ಎಲ್ಲ ಆರೋಪ ಕೇಳೋದ್ರೆ ಅದು ಆಶಾ ಕರ್ಮಿಗಳು ಕೊಟ್ಟಿರ್ತಕ್ಕಂಥ ದಾಖಲೆ ಏನಿದೆ ಅದ್ರಲ್ಲಿ ನೋಡಿ ಓದ್ತಾ ಹೋಗ್ತೀವಿ ಒಂದು ಸ್ವಲ್ಪ ಅವ್ರ ಮೇಲೆ ಇರ್ತಕ್ಕಂಥ ಆರೋಪ. ಅದೇ ಕಿಟಿ ವೈಫಲ್ಯದಿಂದ ಬರುವಂತ ರೋಗಿಗಳಿಗೆ ಒಂದಷ್ಟು ಟ್ರೀಟ್ಮೆಂಟ್ ಅಂತ ಕೊಡ್ಬೇಕಾಗುತ್ತೆ. ಅದಕ್ಕೆ ಪ್ರೊಸೀಡಿಂಗ್ ಚಾರ್ಜ್ ಅಂತಕ್ಕಂಥದ್ದು ಏನಿದೆ ಅದಕ್ಕೆ 3,130 ರೂಪಾಯಿ ಕಟ್ಟಬೇಕಾಗುತ್ತೆ. ಅಂದ್ರೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ 3,130 ರೂಪಾಯಿ ಮಾತ್ರ ಒಬ್ಬ ರೋಗಿ ಕರೆಯೋದಿದ್ರೆ ಆತ ಒಂದು ಆಸ್ಪತ್ರೆ ಕಟ್ಟಬೇಕಾಗುತ್ತೆ. ಆ ಒಂದು ಕಟ್ಟೋದಕ್ಕೆ ಅಲ್ಲಿ ಅಂದ್ರೆ ಬಂದಂತ ಐಟಮ್ಸ್ ಅಂದ್ರೆ ಸ್ವಲ್ಪ ಎಲ್ಲರಿಗೂ ಸ್ಯಾಂಪಲ್ಗಳೇನಿದೆ ಆ ಸ್ಯಾಂಪಲ್ಗಳನ್ನೆಲ್ಲ ಒಂದು ಟ್ರೀಟ್ಮೆಂಟ್ ಅನ್ನ ಕೊಟ್ಟು ಅದ್ರ ಜೊತೆ ಟ್ರೀಟ್ಮೆಂಟ್ ಅನ್ನು ಆದ ಬಳಿಕ ರೋಗಿಗಳಿಗೆ 20,000 ರೂಪಾಯಿ ಅಂದ್ರೆ ಟ್ರೀಟ್ಮೆಂಟ್ ಅನ್ಕೊಟ್ಟು 3,330 ಬರೀ ಸಂಸ್ಥೆ ಕಟ್ಟಿದ್ದಾರೆ. ಹೆಚ್ಚುವರಿಯಾಗಿ
ರೋಗಿಗಳಿಂದ 20,000 ರೂಪಾಯಿಗಳನ್ನು ನಗದು ರೂಪದಲ್ಲಿ ಕ್ಯಾಶ್ ಬ್ಯಾಕ್ ಹೊರಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ತಂತ್ರಜ್ಞಾನದ ಕಾವ್ಯ ಅವರ ಖಾತೆಗೆ ಫೋನ್ ಪೇ ಮುಖಾಂತರ ಪಾವತಿ ಮಾಡ್ಕೊಂಡಿದೆ. ಅಂದ್ರೆ ಇವರು ಇನ್ನೂ ಕೂಡ ಕಲ್ಸ್ಕೊಂಡಿರ್ತಕ್ಕಂಥದ್ದು ಇನ್ನೂ ದಾಖಲೆ ಕೊಟ್ಟಿರ್ತಕ್ಕಂಥದ್ದು ಏನೋ ಆಶಾಪರಿಗಳು ಏನ್ ದಾಖಲೆ ಹೇಳಿದ್ರೆ ಅದು ಜೊತೆಗೆ ಈ ವಿಚಾರವನ್ನು ತಿಳ್ಕೊಂಡಿರ್ತಕ್ಕಂಥ ಆಶಾಪರಿನವರು 3 ತಿಂಗಳಲ್ಲಿ ಅಂದ್ರೆ ಅವರು ಯಾರು ಈ ವಿಚಾರ ಗಮನಕ್ಕೆ ಬಂದ ಸಂದರ್ಭದಲ್ಲಿ ರೋಗಿಗಳ ವಿಚಾರಿಸಿದಾಗ 3 ತಿಂಗಳ ಅವಧಿಯಲ್ಲಿ ಸುಮಾರು 7 ಪ್ರಕರಣಗಳಿಂದ ಅಂದ್ರೆ 7 ಕೇಸ್ಗಳಿಂದ 7 ಕೇಸ್ಗಳಿಂದ ₹1.25 1,25,000 ಪಡ್ಕೊಂಡಿರ್ತಕ್ಕಂಥ ಪತ್ತೆ ಆಗಿರ್ತದೆ. ಈ ಪತ್ತೆಗೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಕೂಡ ಆಶಾಪರಿಗಳನ್ನು ಕೊಟ್ಟಿರ್ತಾರೆ. ಜೊತೆಗೆ ಕುಮಾರಿ ಕಾವ್ಯ ಅವರನ್ನ ತಾವು ವಿಚಾರಣೆ ಮಾಡಿದಂತಂದ್ರೆ ಡಾಕ್ಟರ್ ಗಿರೀಶ್ ರೆಡ್ಡಿ ಅವರು ಏನು ಸೂಚನೆ ಕೊಟ್ಟಿರ್ತಾರೆ ಆ ಸೂಚನೆಯಂತೆಯೇ ನಾವು ರೋಗಿಗಳಿಂದ ನಗದು ರೂಪದಲ್ಲಿ ಹಾಗೂ ಫೋನ್ ಪೇ ಮುಖಾಂತರ ಹಣ ಪಡೆದಿರುವುದಾಗಿ ಒಪ್ಪಿಕೊಂಡಿರುವಾಗೆ ಲಿಖಿತವಾಗಿ ಹೇಳಿಕೆಯನ್ನು ನೀಡುತ್ತಾರೆ. ಅದಕ್ಕೆ ಬೇಕಾದಂತ ಒಂದು ಪ್ರತಿಯನ್ನು ಸಹ ನೀಡುತ್ತಾರೆ. ತದನಂತರ ಡಾಕ್ಟರ್ ಗಿರೀಶ್ ರೆಡ್ಡಿ ಅವರು ಇದು ಇಂಪಾರ್ಟೆಂಟ್. ಡಾಕ್ಟರ್ ಗಿರೀಶ್ ರೆಡ್ಡಿ ಅವರನ್ನ ವಿಚಾರಿಸುವಂದ್ರೆ ಏನೇನು ಆರೋಪ ಆಗಿತ್ತು ಆ ಆರೋಪಗಳಿಗೆ ಸಂಬಂಧಪಟ್ಟ ವಿಚಾರಿಸಿದಾಗ ಆ ಆರೋಪಗಳೇನಿದೆ ಈ ಮೇಲ್ಕಂಡ ಅಂಶಗಳಿಗೆ ನಾನೇ ನೇರ ಹೊಣೆ ಆಗಿರುತ್ತೇನೆ ಎಂದು ಒಪ್ಪಿಕೊಂಡಿರ್ತಾರೆ ಅಂತ ಡಾಕ್ಟರ್ ಗಿರೀಶ್ ರೆಡ್ಡಿ ಅವರೇ ತಾವು ಮಾಡಿರ್ತಕ್ಕಂಥ ಅಕ್ರಮ ಏನಿದೆ ಅನ್ನೋದ್ರ ಬಗ್ಗೆ ಒಪ್ಕೊಂಡಿರ್ತಾರೆ. ಜೊತೆಗೆ ಇದಿಷ್ಟನ್ನ ಅವರು ಹೇಳ್ಬೇಕು ಅಂತಂದ್ರೆ ಗಿರೀಶ್ ರೆಡ್ಡಿ ಅವರಿಗೆ ಈ ಒಂದು ಆರೋಪಗಳಿಗೆ ಸ್ಪಷ್ಟನೆ ಕೇಳೋದಕ್ಕೆ ದರ್ಶನ್, ಇದ್ರ ಬಗ್ಗೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಮತ್ತೊಂದು ಬ್ರೇಕಿಂಗ್ ಬರ್ತಾ ಇದೆ, ಅದ್ರ ಮೇಲೆ ಮತ್ತೆ ಮಾತಾಡಿಸ್ತೀವಿ, ನಮ್ಮನ್ನ ಮತ್ತೆ ಸಂಪರ್ಕಿಸ್ತೀವಿ. ಕ್ಯಾತ್ ಲ್ಯಾಬ್ ಅನ್ನ ಅಕ್ರಮಕ್ಕೆ ಬಳಸಿಕೊಂಡಿದ್ದಂತ ಡಾಕ್ಟರ್ ಗಿರೀಶ್ ರೆಡ್ಡಿ ಕಿಡ್ನಿ ಪೇಷಂಟ್ಗಳ ಅಸಹಾಯಕತೆಯನ್ನ ದುರ್ಬಳಕೆ ಮಾಡಿಕೊಂಡಿರುವಂತಹ ಆಪಾದನೆ ಈಗ ಒಬ್ಬ ಡಾಕ್ಟರ್ ಗಿರೀಶ್ ರೆಡ್ಡಿ ಅವರ ವಿರುದ್ಧ ಕೇಳಿ ಬರ್ತಾ ಇರುವಂತದ್ದು. ಇವರು ಕ್ಯಾತ್ ಲ್ಯಾಬ್ ನ ಅಕ್ರಮಕ್ಕೆ ಬಳಸಿಕೊಂಡಿರುವಂತಹ ಆಪಾದನೆ ಇವರ ಮೇಲೆ ಕೇಳಿ ಬರ್ತಾ ಇದೆ.